ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಶುರು ಮಾಡೋಣ. ನಾವಿವತ್ತು ಬಜೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಜೆಟ್ನಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ, ಮಹಿಳೆಯರಿಗೆ ಬಜೆಟ್ನಲ್ಲಿ ಏನೇನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಸೊ ಮೊನ್ನೆ ನಡೆದ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊನ್ನೆ 3 ಗಂಟೆ 15 ನಿಮಿಷ ಬಜೆಟ್ ಘೋಷಣೆ ಮಾಡಿದರು. ಸೊ ಅಷ್ಟೊಂದು ನಾವು ಇಲ್ಲಿ ಹೇಳೋದಕ್ಕಾಗಲ್ಲ. ಸುಮ್ಮನೆ ಮಹಿಳೆಯರಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದರಲ್ಲಿ ನಾವು ಮಹಿಳೆಯರಿಗೆ ಏನೇನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಆ ಬಜೆಟ್ನಲ್ಲಿ ಹಾಗೇನೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಮತ್ತು ಇನ್ನೊಂದು ವಿಷಯ ತುಂಬಾ ವೈರಲ್ ಆಗ್ತಿತ್ತು, ಮಹಿಳೆಯರಿಗೆ ಉಚಿತ ಫೋನ್ ಕೊಡ್ತಾರಂತೆ ಸಿದ್ದರಾಮಯ್ಯ ಸರ್ ಘೋಷಣೆ ಮಾಡಿದಾರಂತೆ. ಖಂಡಿತವಾಗ್ಲೂ ಹೌದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ನೊಂದು ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡ್ಬೇಕು ಹೇಳಿ? ಸೊ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕು. ಸೊ ಅದೇ ಥರ ಪೂರ್ತಿ ವಿಡಿಯೋ ನೋಡಿ. ಇನ್ನೂ ಯಾರ್ಯಾರು ಕೂಡ ನಮ್ಮ ವಿಡಿಯೋ ನೋಡ್ತಿದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರಿಗೆ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ಕೊಡ್ತಾ ಹೋದರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ವಿರೋಧ ಪಕ್ಷದವರು BJP ಆಗಲಿ JDS ಆಗಲಿ ಕಾಲು ಎಳೀತಾ ಇದ್ರು. ಸೊ ಇದೆಲ್ಲ MP ಎಲೆಕ್ಷನ್ ಆಗೋವರೆಗೂ ಮಾತ್ರನೇ ಗ್ಯಾರಂಟಿ ಯೋಜನೆಗಳು ಸೊ ಆಮೇಲೆ ಸ್ಟಾಪ್ ಮಾಡ್ತಾರೆ ಅಂತ. ಆದರೆ ನಮ್ಮ ರಾಜ್ಯ ಸರ್ಕಾರ ಈಗ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಸೊ ಗ್ಯಾರಂಟಿ ಯೋಜನೆಗಾಗಿನೇ 55,000 ಕೋಟಿ ಎತ್ತಿಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಯೋಜನೆಗಳು ಕೂಡ ಗ್ಯಾರಂಟಿ 5 ಯೋಜನೆಗಳು, ಗೃಹಲಕ್ಷ್ಮಿ ಆಗಲಿ, ಯುವ ನಿಧಿ ಆಗಲಿ, ಸೊ ಜ್ಯೋತಿ ಆಗಲಿ, ಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಆಗಲಿ, ಯಾವುದು ಸ್ಟಾಪ್ ಮಾಡೋದಿಲ್ಲ ಅಂತ ಮತ್ತೆ ಜನರಿಗೆ ಭರವಸೆ ಕೊಟ್ಟಿದೆ. ಸೊ ಇವರು ಇದೆಲ್ಲ MP ಎಲೆಕ್ಷನ್ವರೆಗೂ ಅಲ್ವಾ, ಸೊ ಇನ್ನೇನು ಗ್ಯಾರಂಟಿ ಯೋಜನೆ ಕೊಡೋಕ್ಕಾಗಲ್ಲ ಇವ್ರ ಕೈಲಿ ಅಂತ ಟೀಕೆ ಮಾಡ್ತಿದ್ರು. ಸೊ ಅವ್ರು ಕಾಂಗ್ರೆಸ್ ಸರ್ಕಾರ ಸೊ ಅವ್ರಿಗೆ ಎದುರುತ ಕೊಟ್ಟಿದೆ. ಸೊ ನಾವು ಯಾವುದು ಕೂಡ ಸ್ಟಾಪ್ ಮಾಡ್ತಾ ಇಲ್ಲ. ಸೊ ಗ್ಯಾರಂಟಿ ಯೋಜನೆಗೋಸ್ಕರನೇ 55,000 ಕೋಟಿನ ಎತ್ತಿಟ್ಟಿದ್ದಾರೆ. ಸೊ ಇನ್ನೊಂದು ವರ್ಷದವರೆಗೂ ಯಾವ ಯೋಜನೆಗಳು ಸ್ಟಾಪ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಗೃಹಲಕ್ಷ್ಮಿಯವ್ರಿಗೂ ಆಗಲಿ ಇನ್ನೊಂದು ವರ್ಷ ಬಂದೇ ಬರುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಗೆ. ಇನ್ನು ಬಂದು ಉಚಿತ ಸ್ಮಾರ್ಟ್ಫೋನ್. ಹೌದು, ಉಚಿತ ಸ್ಮಾರ್ಟ್ ಕೊಡ್ತಾಯಿದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ, ಯಾರಿಗೆ ಕೊಡ್ತಾ ಇದ್ದಾರೆ ಸೊ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಇದು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ, ಅದು ಮಹಿಳೆಯರಿಗೆ. ಆದರೆ ಎಲ್ಲ ಮಹಿಳೆಯರಿಗೆ ಅಲ್ಲ. ಸೊ ಅದು ಕೂಡ ದೊಡ್ಡ ಮಟ್ಟದಲ್ಲೇ ಇದು 90 ಕೋಟಿ ಹಣದ ವೆಚ್ಚದಲ್ಲಿ ಕೂಡ ಈ ಸ್ಮಾರ್ಟ್ ಫೋನ್ ಖರೀದಿ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಫೋನ್ ಖರೀದಿ ಮಾಡ್ತಿದ್ದಾರೆ ಅಂದರೆ 75,938 ಸ್ಮಾರ್ಟ್ ಫೋನ್ ಖರೀದಿ ಮಾಡ್ತಿದ್ದಾರೆ. ಸೊ ಅಂಗನವಾಡಿ ಕಾರ್ಯಕರ್ತರಿಗೆ ನೀಡ್ತಾ ಇದ್ದಾರೆ. ಸೊ ಅಂಗನವಾಡಿ ಡಿಜಿಟಲ್ ಮಾಡೋದಕ್ಕೋಸ್ಕರ ಅವ್ರಿಗೆ ಸ್ಮಾರ್ಟ್ ಫೋನ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಮಹಿಳೆಯರಿಗೆ ಅಲ್ಲ. ಸೊ ಇನ್ನು ಮಾಜಿ ದೇವದಾಸಿಯರಿಗೆ 1,500 ರೂಪಾಯಿಂದ ಸೊ 2,000 ರೂಪಾಯಿಗೆ ಏರಿಕೆ ಮಾಡ್ತಿದ್ದಾರೆ. ಸೊ ಮೊದಲು ಮಾಸಿಕ 1,500 ರೂಪಾಯಿ ಇತ್ತು. ಸೊ ಈಗ 2,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇನ್ನು ಬಂದು ಮೊರಾರ್ಜಿ ದೇಸಾಯಿ ಶಾಲೆಗಳಿದ್ವಲ್ಲ, ಸೊ ಅದನ್ನು ಮತ್ತೆ 50 ಶಾಲೆಗಳಿಗೆ ಹೆಚ್ಚಳ ಮಾಡಿದೆ. ಇನ್ನು ಸ್ವಸಹಾಯ ಸಂಘಗಳು ಬಂದರೆ ತುಂಬ ಕಡಿಮೆ ಸಾಲದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ವಸಹಾಯ ಸಂಘಗಳು, ಮಹಾಸಂಘ, ಈ ಸಂಘ, ಸೊ ತುಂಬ ಹೆಸರುಗಳನ್ನ ಇಟ್ಕೊಂಡು ಸಂಘಗಳು ಮಾಡ್ಕೊಂಡಿರ್ತಾರಲ್ವ ಲೇಡೀಸ್ ಹಳ್ಳಿಗಳೆಲ್ಲ. ಸೊ ಅವರಿಗೆ ತುಂಬ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಲವನ್ನು ತೊಗೋಬೋದು, ಅದು ಎಷ್ಟು ಕಮ್ಮಿ ಬಡ್ಡಿದರದಲ್ಲಿ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಆದರೂ ಕಮ್ಮಿ ಬಡ್ಡಿದಲ್ಲಿ ಕೊಡ್ತಾರೆ ಅಂತಲೇ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಇನ್ನು 50 ಹೋಟೆಲ್ಗಳನ್ನ ಸ್ಥಾಪನೆ ಮಾಡ್ಬೋದು, ಅದು ಎಲ್ಲ ಲೇಡೀಸೇ. ಸೊ 70 ಕೋಟಿ ವೆಚ್ಚದಲ್ಲಿ ಇದು ಸ್ಥಾಪನೆ ಮಾಡಲು ಆದೇಶ ನೀಡಿದ್ದಾರೆ. ಸೊ ಇದೆಲ್ಲ ಹೋಟೆಲ್ಗಳೆಲ್ಲ ಲೇಡೀಸೇ ನಡೆಸಬೇಕಾಗುತ್ತೆ. ಸೊ ಇವೆಲ್ಲ ಗುಡ್ ನ್ಯೂಸು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ಇದು ಹೆಲ್ತಿನ ವಿಷಯದಲ್ಲಾಗಲಿ, ಮತ್ತು ರೈತರಿಗಾಗಲಿ, ಆರೋಗ್ಯ ವಿಷಯದಲ್ಲಾಗಲಿ, ಸೊ ಎಲ್ಲ ವಿಷಯದಲ್ಲೂ ಕೂಡ ಬಜೆಟ್ನ ಘೋಷಣೆ ಮಾಡಿದ್ದಾರೆ. ಸೊ ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, TVಲಾಗಲಿ ನ್ಯೂಸ್ ಪೇಪರಲ್ಲಾಗಲಿ ಓದ್ತಾ ಇರ್ತೀರ. ಡೀಪ್ ಆಗಬೇಕು ಅಂದರೆ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಮಾಡೇ ಇರ್ತಾರೆ. ಸೊ ನೀವು ಕೂಡ ಅಲ್ಲಿ ಓದ್ಬೋದು. ಸೊ ಇದು ನಮ್ಮ ಮಹಿಳೆಯರಿಗೆ ಕೊಟ್ಟಿರೋ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.